ಮಳೆ ಆರ್ಭಟ. ಬೆಳಗಾವಿಯಲ್ಲಿ ಮಳೆ ಅವಾಂತರ, ಹುಬ್ಬಳ್ಳಿಯಲ್ಲಿ ಜಿಟಿ ಜಿಟಿ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುಧನಿಸ್ತಾ ಇದ್ದು ಫಾಲ್ಸ್ಗಳು ಧುಮ್ಮಿಕ್ತಾ ಇದೆ. ಅದೇ ಫಾಲ್ಸ್ಗಳಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನೇ ಮೆರೆದಿದ್ದಾರೆ. ಇದರ ನಡುವೆ ಹಳ್ಳಕ್ಕೆ ಬಸ್ ಉರುಳಿ ಪ್ರಯಾಣಿಕರು ಬಲಿಯಾಗಿದ್ದಾರೆ. ದಟ್ಟ ಕಾನನದ ನಡುವೆ ಜಲರಾಶಿಯ ಭೋರ್ಗರೆತ, ಮಂಜು ಮುಸುಕಿದ ವಾತಾವರಣದಲ್ಲೇ ಪ್ರವಾಸಿಗರ ಹುಚ್ಚಾಟ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಇದೊಂದು ಕಡೆಯಾದ್ರೆ ಇನ್ನೊಂದು ಕಡೆ ಕುಸಿತಾ ಇರೋ ಗುಡ್ಡ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಿಸ್ತಾ ಇದೆ. ಇಷ್ಟೇ ಅಲ್ಲ, ಹಳ್ಳಕ್ಕೆ ಬಸ್ ಉರುಳಿ ಜೀವಹಾನಿಯಾಗಿದೆ. ನಿರಂತರ ಮಳೆಗೆ ಬೆಳೆ ಹಾನಿಯೂ ಆಗಿದೆ. ಮುಂಗಾರು ಆರ್ಭಟ ಇವತ್ತು ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಚಾರ್ಮಾಡಿ ದಟ್ಟ ಕಾಡಿನ ನಡುವೆ ಬಂಡಾಜೆ ಫಾಲ್ಸ್ ಭೋರ್ಗರೆತ. ಜಲಪಾತದ ತುದಿಯಲ್ಲಿ ನಿಂತು ಪ್ರವಾಸಿಗರ ಹುಚ್ಚಾಟ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಗಾರಿನ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಕಳೆದ 4-5 ದಿನಗಳಿಂದ ಭಾರೀ ಮಳೆಯಾಗ್ತಿದ್ದು ಚಾರ್ಮಾಡಿ ಘಾಟ್ ಅರಣ್ಯದಲ್ಲಿರೋ ಬಂಡಾಜೆ ಫಾಲ್ಸ್ ಧುಮ್ಮಿಕ್ಕುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಗಡಿ ಭಾಗದಲ್ಲಿರೋ ಈ ಫಾಲ್ಸ್ಗೆ ಹೋಗಬೇಕು ಅಂದ್ರೆ ಅರಣ್ಯ ಇಲಾಖೆಯ ಅನುಮತಿ ಬೇಕು. ಹೀಗೆ ಅನುಮತಿ ಪಡೆದು 13 ಕಿಲೋಮೀಟರ್ ಟ್ರೆಕ್ಕಿಂಗ್ ಮೂಲಕ ಹೋಗ್ತಿರೋ ಪ್ರವಾಸಿಗರು ಜಲಪಾತದ ತುದಿಯಲ್ಲಿ ನಿಂತು ಹುಚ್ಚಾಟ ಮಾಡ್ತಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಸಾವಿರಾರು ಅಡಿ ಪ್ರಪಾತಕ್ಕುರುಳಿ ಬೀಳ್ತಾರೆ. ಹೀಗಾಗಿ ಬಂಡಾಜೆ ಹಾಗೂ ರಾಣಿಝರಿ ಟ್ರೆಕ್ಕಿಂಗ್ ಬಂದ್ ಮಾಡಿ ಅಂತ ಸ್ಥಳೀಯರು ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಕಾರ್ಕಳ ಧರ್ಮಸ್ಥಳ ಮಾರ್ಗದಲ್ಲಿ ಗುಡ್ಡ ಕುಸಿತ ಭೀತಿ. ಉಡುಪಿ ಜಿಲ್ಲೆಯಲ್ಲೂ ನಿರಂತರವಾಗಿ ಮಳೆಯಾಗ್ತಿದ್ದು ಕಾರ್ಕಳ ಧರ್ಮಸ್ಥಳ ಸಂಪರ್ಕ ಮಾಡೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದೆ. ಕಾರ್ಕಳ ತಾಲೂಕಿನ ಕರಿಮಾರ್ಕಟ್ಟೆ ಬಳಿ ಗುಡ್ಡ ಒಂದು ಕಡೆ ಕುಸಿತವಾದ್ರೆ ಮತ್ತೊಂದು ಕಡೆ ಬಿರುಕು ಬಿಟ್ಟಿದೆ. ಕಾರ್ಕಳ ತಾಲೂಕಿನ ಕರಿಮಾರ್ಕಟ್ಟೆ ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣ ಗಮನಿಸಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ. ಈಗ ಈ ಒಂದು ಭಾಗದಲ್ಲಿ ಗುಡ್ಡ ಕುಸಿತದ ಆತಂಕ ಕೂಡ ಶುರುವಾಗಿರುವಂಥದ್ದು ನಾವು ಗಮನಿಸಬಹುದು. ಮಳೆಯ ಪ್ರಮಾಣ ಹೆಚ್ಚಾದ ಬೆನ್ನಲ್ಲೇ ಈ ಭಾಗದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಗುಡ್ಡ ಕುಸಿತಿದೆ. ಅಂದರೆ ಈ ರಸ್ತೆಯ ಇಕ್ಕಲದಲ್ಲಿರುವಂಥ ಗುಡ್ಡ ಕುಸಿತಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಭಾಗದಲ್ಲಿ ಗುಡ್ಡ ಕುಸಿತು ರಸ್ತೆ ಸಂಪರ್ಕ ಕಡಿತ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ನಿರಂತರ ಮಳೆ ಹಾಳಾಯಿತು ಬೆಳೆ. ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾಗಿದ್ರಿಂದ 5 ನದಿಗಳು ಉಕ್ಕಿ ಹರಿದಿದ್ವು. ಸದ್ಯ ಮಳೆ ತಗ್ಗಿದೆಯಾದ್ರೂ ಮಳೆ ನೀರಲ್ಲಿ ಮುಳುಗಿದ್ದ ಬೆಳೆಗಳು ಹಾಳಾಗಿವೆ. ಮಾರ್ಕಂಡೆಯ ನದಿ ತಟದಲ್ಲಿ ಬೆಳೆದಿದ್ದ 100 ಎಕರೆ ಸೋಯಾ, ಮೆಕ್ಕೆಜೋಳ ಬೆಳೆ ಹಾನಿಯಾಗಿದೆ. ಕಂಗ್ರಾಳಿ ಗ್ರಾಮದಲ್ಲಿ ಜಮೀನುಗಳ ಸ್ಥಿತಿ ಹೇಗಿದೆ ಅನ್ನೋ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ. ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಗ್ರಾಮದ ಹೊರವಲಯದಲ್ಲಿ ಏನು ಕಷ್ಟಪಟ್ಟು ಬೆಳೆದಂತಹ ಸೋಯಾ ಮತ್ತು ಮೆಕ್ಕೆಜೋಳ ಏನಿದೆ ಅದು ಕಂಪ್ಲೀಟ್ ಆಗಿ ಇದೀಗ ಕೊಚ್ಕೊಂಡು ಹೋಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಬೆಳೆಗಳ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಯಾವ ಪ್ರಯೋಜನಕ್ಕೂ ಬಾರದ ಸ್ಥಿತಿಯಲ್ಲಿ ಬೆಳೆಗಳು ಈಗ ಕಂಡು ಬರ್ತಾ ಇರುವಂಥದ್ದು. ಬ್ಯೂರೋ ರಿಪೋರ್ಟ್, TV9.